ಪಾಪ ಇವ್ರ ಮಗ ಎಮ್ ಜಿ ರೋಡಲ್ಲಿ ಹೋಟ್ಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಮಧ್ಯರಾತ್ರಿನಲ್ಲಿ ಜನ ಮರ್ತಿದ್ದಾರೆ ಅಂತೇಳಿ ಅವ್ರಿಗೆ ಭಾವನೆ ಇರ್ಬೋದು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿ ಹೆಸರನ್ನು ಬಳಸ್ಕೋತಾರೆ. ಅರೆ, ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಕುಮಾರ್ ಅವರ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಏನು ಅಂತೇಳಿ ರಾಜ್ಯ ಕಂಡಿದೆ, ರಾಜ್ಯದ ದೇಶದ ಜನ ನೋಡಿದ್ದಾರೆ. ಆವತ್ತು ನೀವು ಮಾಡೋಂಥ ಪಲಾಯನವಾದ ಏನಿತ್ತು, ಆವತ್ತು ಗೋಲಿಬಾರ್ ಆಯ್ತಲ್ಲ, ಇವತ್ತಿನವರೆಗೂ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಜನರ ಸಾರ್ವಜನಿಕವಾಗಿ ಜನರ ಕ್ಷಮೆಯನ್ನು ಕೇಳಿದ್ದೀರಾ? ಆವತ್ತು ಲಾಠಿ ಚಾರ್ಜ್ ಆಯ್ತಲ್ಲ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಯ್ತಲ್ಲ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಇವತ್ತು ಸನ್ಮಾನ್ಯ ಆರ್ ಅಶೋಕ್ನ ಒಂದು ಕಡೆ ಕೂರಿಸ್ಕೊಂಡು, ಸನ್ಮಾನ್ಯ ವಿಜೇಂದ್ರರವನ್ನ ಒಂದು ಕಡೆ ಕೂರಿಸ್ಕೊಂಡು ಪಾಪ ಭಾಳ ದೀರ್ಘವಾಗಿ ಮಾತಾಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ, ಯಾಕೆಂದರೆ ಹಿತಶತ್ರುಗಳನ್ನ ಆ ಕಡೆ ಕೂರಿಸ್ಕೊಂಡಿದ್ದೀರಾ. ಹಾಗಾಗಿ ನಿಮಗೆ ರಾಜಕೀಯವಾಗಿ ಒಳ್ಳೆಯದಾಗಲಿ. ಯಾವತ್ತು ಬಿ ಜೆ ಪಿ ನೀವು ಬಿಟ್ಟು ಬರ್ತೀರಾ ಅಂತೇಳಿ ನಿಮ್ಮ ಮಾತುಗಳಲ್ಲೇ ಉತ್ತರ ಸಿಗ್ತಾ ಇದೆ. ಅದು ಜನ ನೋಡ್ತಾರೆ, ಕರ್ನಾಟಕದ ಜನ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಹೆಚ್ಚು ಜನಸಂಖ್ಯೆ ಬಂದಾಗ ನೀವು ಆಡಳಿತ ವೈಫಲ್ಯವನ್ನು ಒಪ್ಕೊಂಡ್ರ ನೀವು? ಅದಕ್ಕೆ ಮುಂಚೆ ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿ ಯಾವುದೇ ಲೋಪಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅದರ ಚರಿತ್ರೆ ಇತಿಹಾಸ ನಿಮ್ಮ ಕಣ್ಣ ಮುಂದೆ ಇದ್ದರೂ ಸಹ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನೀವು ಮಾಡಿದಂಥ ನಿರ್ಲಕ್ಷ್ಯ, ನೀವು ಮಾಡಿದಂಥ ಲೋಪ ಅನೇಕ ದುರಂತಕ್ಕೆ ಕಾರಣ ಆಯಿತು. ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಸ್ಟಾಂಪೇಡ್ ಅಂದರೆ ಮೊದಲನೇ ಕಾಲು ತುಳಿತ ಆಗಿರ್ತಕ್ಕಂಥದ್ದೇ ನಿಮ್ಮ ಇತಿಹಾಸದಲ್ಲಿ. ಸನ್ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಕರ್ನಾಟಕ ರಾಜ್ಯದ ಕಾಲು ತುಳಿತದ ಸಾವುಗಳಾಗಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಯ ಸಂದರ್ಭ. ಇವತ್ತಿನವರೆಗೂ ಸಾರ್ವಜನಿಕವಾಗಿ ನೀವು ಉತ್ತರವನ್ನು ಕೊಟ್ಟಿಲ್ಲ. ನೀವು ಡಿ ಕೆ ಶಿವಕುಮಾರ್ ಅವರನ್ನು ಟೀಕೆ ಮಾಡುವಂಥ ಯಾವುದೇ ನೈತಿಕ ಹಕ್ಕನ್ನು ಅಥವಾ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶ ಕಂಡಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಆದಂಥ ಲೋಪಗಳು. ಅಂದರೆ ನಿಮ್ಮ ಸ್ವತಃ ಅಣ್ಣನ ಮಗ ಇವತ್ತು ಸಹ ಜಾಮೀನು ಸಿಗದಲ್ಲೇ ಜೈಲಲ್ಲಿದ್ದಾರೆ. ಇವತ್ತಿನವರೆಗೂ ಸಾರ್ವಜನಿಕವಾಗಿ ಅವರಿಂದ ನೊಂದಂಥವ್ರಿಗೆ ನೀವು ಕ್ಷಮೆಯನ್ನು ಕೇಳಿಲ್ಲ. ಇವತ್ತು ಸಹ ನಿಮ್ಮ ಅಣ್ಣನ ಮಗನ ಒಳಗಡೆ ಕಳಿಸಿದಂಥ ಪ್ರಯತ್ನದಲ್ಲಿ ನಿಮ್ಮ ಪಾತ್ರ ಇದೆಯಾ ಇಲ್ವೋ ಅನ್ನೋ ಆರೋಪಗಳಿಗೆ ಇವತ್ತಿನವರೆಗೂ ನೀವು ಉತ್ತರವನ್ನು ಕೊಟ್ಟಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಟ್ಕೊಂಡು ಅವರಿಂದ ಈ ಘಟನೆ ಆಗೋಯ್ತು, ಅವರೇನಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೊಟ್ಟೋದ್ರು, ಅವರೇನೋ ಮುತ್ತಿಕ್ಕಿದ್ರಿಂದ ಇವೆಲ್ಲ ಆಗೋಯ್ತು, ಈ ಥರದ ಹತಾಶೆಯ ಹೇಳಿಕೆಗಳನ್ನ ಕೊಡುವಂಥ ಮಟ್ಟಕ್ಕೆ ಇವತ್ತು ಕುಮಾರಸ್ವಾಮಿಯವರು ಬಂದು ನಿಂತಿದ್ದಾರೆ. ವಿಶೇಷವಾಗಿ ಆವತ್ತು ಇವ್ರು ಮಾಡಿದಂತಹ ಸಮನ್ವತೆಯ ಕೊರತೆ, ಅಂದರೆ ಪೊಲೀಸ್ ಇಲಾಖೆ ಮತ್ತು ಆಡಳಿತದ ಜೊತೆ ಇದ್ದಂಥ ಸಮನ್ವತೆಯ ಕೊರತೆಯಿಂದ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆದಂತಹ ಘಟನೆಯನ್ನು ಎಲ್ಲರೂ ಸಹ ಕಂಡಿದ್ದಾರೆ. ಇವತ್ತು ಅದರ ಭಾಗವಾಗಿ ನೀವು ಅನೇಕ ಆರೋಪಗಳನ್ನ, ಅಂದರೆ ವ್ಯಕ್ತಿಗತವಾದಂಥ ವೈಯಕ್ತಿಕವಾದಂಥ ಆರೋಪಗಳನ್ನ ಇಟ್ಕೊಂಡು ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ನಮ್ಮ ನಾಯಕರ ಮೇಲೆ ಆರೋಪ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನಿಮ್ಮಂತಹ ಯಾವುದೇ ಆರೋಪಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ, ಅಥವಾ ಅದರ ಅವಶ್ಯಕತೆಯೂ ನಮಗಿಲ್ಲ. ವಿಶೇಷವಾಗಿ ನೀವು ನಿಮ್ಮ ಇತಿಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ಟೀಕೆಗಳನ್ನ ಮಾಡೋದು ನೀವು ಪ್ರವೃತ್ತಿಯಾಗಿ ಬೆಳೆಸ್ಕೊಂಡಿದ್ದೀರಾ. ನೀವು ಸಂತೋಷ್ ಕುಮಾರ್ ಅವರ ವಿಚಾರ ಇರ್ಬೋದು, ಜಸ್ಟಿಸ್ ಸಂತೋಷ್ ಹೆಗ್ಡೆಯವರ ವಿಚಾರ ಇರ್ಬೋದು, ಯು ಆರ್ ಅನಂತಮೂರ್ತಿರವರ ವಿಚಾರ ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪನವರ ವಿಚಾರ ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಚಾರ ಇರ್ಬೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವಿಚಾರ ಇರ್ಬೋದು, ಸನ್ಮಾನ್ಯ ರಮೇಶ್ ಕುಮಾರ್ ಅವರ ವಿಚಾರ ಇರ್ಬೋದು, ಯಾವುದೇ ರಾಜಕಾರಣಿ ಸುಮಲತಾರವರ ವಿಚಾರ ಇರ್ಬೋದು, ಬಿಜಾಪುರದಲ್ಲಿ ಒಬ್ಬ ರೈತ ಮಹಿಳೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಇಷ್ಟು ದಿನ ಎಲ್ಲಿ ಮಲಗಿದ್ದೆ ಅಂತ ಕೇಳಿದಂಥ ಕೀಳು ಅಭಿರುಚಿಯ ಮಾತಿನ ವಿಚಾರ ಇರ್ಬೋದು, ಮತ್ತು ತಾವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಒಂದು ಆದಂಥ ಸಂದರ್ಭದಲ್ಲಿ ಗುಂಡಾಕಿ ಅಂತ ಹೇಳಿ ಸಾರ್ವಜನಿಕವಾಗಿ ಕೊಟ್ಟಂಥ ಕರೆ ಇರ್ಬೋದು, ಇವೆಲ್ಲವೂ ಸಹ ಜನ ಯಾವತ್ತೂ ಮರ್ತಿಲ್ಲ. ನೀವು ಸಾರ್ವಜನಿಕವಾಗಿ ಇನ್ನೊಬ್ಬರ ಮೇಲೆ ಟೀಕೆ ಮಾಡೋ ಮುಂಚೆ ಏನೇನಾಗಿದೆ ನಿಮ್ಮ ಸಂದರ್ಭದಲ್ಲಿ, ನಿಮ್ಮ ಆಡಳಿತದಲ್ಲಿ ನಮ್ಮ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ವ್ಯಕ್ತಿಗತ ದ್ವೇಷದಿಂದ, ವ್ಯಕ್ತಿಗತ ಅಸೂಯೆಯಿಂದ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಪ್ರಶ್ನೆ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇಂತಹ ಪಲಾಯನವಾದವನ್ನು ದಯಮಾಡಿ ಮಾಡಬೇಡಿ. ಮತ್ತು
ವ್ಯಕ್ತಿಗತ ದ್ವೇಷದ ಆರೋಪಗಳನ್ನ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಕುಮಾರಸ್ವಾಮಿರವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳ ವಿಶೇಷವಾಗಿ ಪಾಪ ಅವರ ಅಕ್ಕಪಕ್ಕ ಇವತ್ತು ಅಶೋಕು ಮತ್ತು ವಿಜೇಂದ್ರವರು ಕೂತಿದ್ರು. ನಾನು ಭಾಳ ಸ್ಪಷ್ಟವಾಗಿ BJP ನಾಯಕರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆದ ನಂತರ 11 ವರ್ಷಗಳಲ್ಲಿ ಕಾಲ್ತುಳಿತದ ಪ್ರಕರಣಗಳಲ್ಲಿ, ಈ ದೇಶದಲ್ಲಿ ನಡೆದಿರ್ತಕ್ಕಂಥ ವಿವಿಧ ಕಾಲ್ತುಳಿತದ ಪ್ರಕರಣಗಳಲ್ಲಿ ಸುಮಾರು 2,000 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದ ನಾಯಕರ ರಾಜೀನಾಮೆ ಕೇಳೋದಕ್ಕೆ ಮುಂಚೆ ಈ 2,000 ಜನರ ಪ್ರಾಣಹಾನಿಗೆ ಸಂಬಂಧಪಟ್ಟಂತೆ ನಿಮ್ಮ ನರೇಂದ್ರ ಮೋದಿರವರಿರ್ಬೋದು, ನಿಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿರ್ಬೋದು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಇರ್ಬೋದು, ವಿವಿಧ ರಾಜ್ಯದ ಜನರುಗಳಿರ್ಬೋದು, ಆ ರಾಜ್ಯಗಳಲ್ಲಿ ನಿಮ್ಮದೇ ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರ ರಾಜೀನಾಮೆಯನ್ನು ಮೊದಲು ಕೇಳಿ. ವಿಜೇಂದ್ರರವರಿಗೆ, ಆರ್ ಅಶೋಕ್ರವರಿಗೆ ನೈತಿಕತೆ ಇದ್ದರೆ ಇದನ್ನು ಮೊದಲು ಮಾಡಿ. ಅದ್ರ ಜೊತೆಗೆ ವಿಶೇಷವಾಗಿ ಮಣಿಪುರದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಗಲಭೆಗಳು ಇವತ್ತು ನಡೀತಾ ಇದೆ. ಅಲ್ಲಾಗಿರ್ತಕ್ಕಂಥ ಮತ್ತು ಆಗ್ತಾ ಇರ್ತಕ್ಕಂಥ ಹತ್ಯೆಗಳಿಗೆ ಯಾರು ಹೊಣೆ? ಇಲ್ಲಿ ಆಕ್ಸಿಡೆಂಟಲ್ ಸಾವುಗಳು ಬೇರೆ, ಆಕಸ್ಮಿಕವಾಗಿ ಆಗ್ತಕ್ಕಂಥ ಸಾವುಗಳು ಬೇರೆ, ಕೊಲೆಗಳು ಬೇರೆ. ಇವತ್ತು ಮಣಿಪುರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರ BJP ಸರ್ಕಾರದ ಪ್ರಾಯೋಜಿತ ಅಪರಾಧ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದೇ ರೀತಿ ಅನೇಕ, ಇವತ್ತು ನಾನು ಅದನ್ನು ಬೇರೆ ಬೇರೆ ಧಾರ್ಮಿಕವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಕುಂಭಮೇಳದ ಸಂದರ್ಭದಲ್ಲಿ ಆದಂಥ ಘಟನೆಗಳು, ಗುಜರಾತ್ನಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಆದಂಥ ಘಟನೆ ಇರ್ಬೋದು, ಈ ಥರದ ಕಾಲ್ತುಳಿತದ ಮಹಾರಾಷ್ಟ್ರದಲ್ಲಿ ಆದಂಥ ಕಾಲ್ತುಳಿತದ ಪ್ರಕರಣ ಇರ್ಬೋದು, ಅಥವಾ ಮಧ್ಯಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕಾಲ್ತುಳಿತದ ಪ್ರಕರಣ ಇರ್ಬೋದು. ಅನೇಕ ಘಟನೆಗಳು ಈ ರೀತಿ ಸಂಭವಿಸಿದೆ. ಇವಕ್ಕೆಲ್ಲ ನೀವು ಪ್ರಶ್ನೆ ಕೇಳೋದಾದರೆ ಮೊದಲು ಕೇಂದ್ರದ BJP ನಾಯಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಥರದ ಪಲಾಯನವಾದದ ಹೇಳಿಕೆಗಳನ್ನ ಕೊಡೋದಕ್ಕೆ ಬದಲು ಒಂದು ಜವಾಬ್ದಾರಿಯುತ ನಾಯಕರಾಗಿ ನೀವು ವರ್ತನೆಯನ್ನು ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ, ಬೆಂಕಿ ಬಿದ್ದಂಥ ಮನೆಯಲ್ಲಿ ಗಳ ಹಿರಿಯುವಂಥ ಪ್ರವೃತ್ತಿಗೆ ಮುಂದಾಗಬೇಡಿ. ರಾಜಕಾರಣದಲ್ಲಿ ಎಲ್ಲವೂ ಸಹ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಯಾರು ನೋವನ್ನು ಉಂಡಿದ್ದಾರೆ, ಯಾರು ವಿಕ್ಟಿಮ್ಸ್ ಆಗಿದ್ದಾರೆ, ಅಂದರೆ ಈ ಘಟನೆಯಲ್ಲಿ ಪ್ರಾಣಹಾನಿ ಆಗಿದೆ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟು ಇವತ್ತು BJP ನಾಯಕರು ಕುಮಾರಸ್ವಾಮಿ ಅಂತ ನಾಯಕರನ್ನ ಜೊತೆಲಿ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಆರೋಪ ಮಾಡಿಬಿಟ್ರೆ ಸತ್ಯ ಬದಲಾಗೋದಿಲ್ಲ. ಕುಮಾರಸ್ವಾಮಿರವರು ಇವತ್ತು ಸಹ 2006 ಏಪ್ರಿಲ್ನಲ್ಲಿ ಆದಂತಹ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಯ ಪ್ರಕರಣದಲ್ಲಿ ಆದಂತಹ ಸಾವು ನೋವು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಯ ನಷ್ಟ ಮತ್ತು ಗೋಲಿಬಾರು, ಲಾಠಿ ಚಾರ್ಜು, ಪೊಲೀಸರ ಹತ್ಯೆ ಇವೆಲ್ಲವಕ್ಕೂ ಸಹ ಕನಿಷ್ಠ ಸಾರ್ವಜನಿಕವಾಗಿ ಇವತ್ತಿನವರೆಗೂ ಕ್ಷಮೆಯನ್ನು ಕೇಳಿಲ್ಲ. ಹಾಗಾಗಿ ಮೊದಲು ಈ ಕೆಲಸವನ್ನು ಮಾಡಿ DK ಶಿವಕುಮಾರ್ ಅವರ ಬಗ್ಗೆ ಟೀಕೆಯನ್ನು ಮಾಡೋದನ್ನು ಬಿಟ್ಟು ಅಥವಾ ಮಾಡೋದಕ್ಕೆ ಮುಂಚೆ ನೀವು ನಿಮ್ಮ ಆತ್ಮವನ್ನು ಪ್ರಶ್ನೆ ಮಾಡ್ಕೊಳ್ಳಿ, ನೈತಿಕತೆ ಇದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ದಯಮಾಡಿ ಇಂಥ ರಾಜಕೀಯ ಆರೋಪಗಳನ್ನ ಮಾಡೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪ್ರಯತ್ನ ಮಾಡಿ. ಇವತ್ತಿನವರೆಗೂ ಕೇಂದ್ರದ ಸಚಿವರಾಗಿ ಆಗಲೇ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ನೀವು ರಾಜ್ಯಕ್ಕೆ ಏನು ಮಾಡಿದ್ದೀರಾ, ರಾಜ್ಯಕ್ಕೆ ಯಾವ ಯೋಜನೆ ಕೊಟ್ಟಿದ್ದೀರಾ, ಕೈಗಾರಿಕೆಗಳು ಎಷ್ಟು ಬಂತು, ಇದುವರೆಗೂ ಇಲ್ಲ. ಅಂದರೆ ಇವರೇ ಮೊನ್ನೆ ಒಂದು ಕಪೋಕಲ್ಪಿತ ವರದಿಯನ್ನು ಸೃಷ್ಟಿ ಮಾಡಿ ಕರ್ನಾಟಕದ ಒಂದು ಕೈಗಾರಿಕೆ ಆಂಧ್ರಕ್ಕೆ ಹೋಗ್ತಾ ಇದೆ ಅಂತೇಳಿ ಇವರೇ ಸೃಷ್ಟಿ ಮಾಡಿ ಒಂದು ಸುದ್ದಿಯನ್ನು ಹರಿಬಿಟ್ರು. ಕೊನೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರು ಅಂತಹ ಯಾವುದೇ ಪ್ರಯತ್ನ ಇಲ್ಲ ಅನ್ನೋ ಮಾತನ್ನು ಅವರೇ ಸ್ಪಷ್ಟವಾಗಿ ಹೇಳಿದ್ರು. ಹಾಗಾಗಿ ನೀವು ಕೇಂದ್ರದ ಸಚಿವರಾಗಿ ರಾಜ್ಯದ ಬಗ್ಗೆ ಬದ್ಧತೆಯನ್ನು ತೋರಿಸಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಬದ್ಧತೆಯನ್ನು ತೋರಿಸಿ. ಈ ಥರದ ಕೇವಲ ನಾಟಕಗಳ ಪ್ರಯತ್ನದಿಂದ ರಾಜ್ಯಕ್ಕೆ ಯಾವುದೇ ಪ್ರಯತ್ನ ಆಗೋದಿಲ್ಲ. ಮತ್ತು ಇಂತಹ ರಾಜಕೀಯ ಆರೋಪಗಳಿಗೆ ನಿಮಗೆ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ ಅನ್ನೋ ಮಾತನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೇನೆ. ಇವತ್ತು ನನ್ನ ಜೊತೆಲಿರ್ತಕ್ಕಂಥ ಸನ್ಮಾನ ದೀಪಕ್ ತಿಮ್ಮಯ್ಯನವರು, KPCC ಅಧ್ಯಕ್ಷರ ರಾಜಕೀಯ ಕಾರ್ಯದರ್ಶಿಯವರು ಅವರಿಗೆ ಮಾತಾಡ್ತಾರೆ. ಮತ್ತು ನನ್ನ ಜೊತೆ ಸನ್ಮಾನ್ಯ ಥಾಮಸ್ ಅವರು, ನಮ್ಮ ಪಕ್ಷದ ವಕ್ತಾರರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಲಿದ್ದಾರೆ. ಸನ್ಮಾನ್ಯ ದೀಪಕ್ ತಿಮ್ಮಯ್ಯನವರು ಮಾತಾಡಿದ ನಂತರ ತಮ್ಮದೇನಾದ್ರು ಪ್ರಶ್ನೆ ಇದ್ದರೆ ಉತ್ತರವನ್ನು ಕೊಡ್ತೀನಿ. ಸನ್ಮಾನ್ಯ ದೀಪಕ್ ತಿಮ್ಮಯ್ಯನವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಆರೋಪಗಳ ಪ್ರಕಾರ DCM ಅವರು ಭಾಳ ವ್ಯವಸ್ಥಿತವಾಗಿ ಇದು ಹೀಗೆ ಆಗುವಾಗೆ ನೋಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಆದರೆ ಒಂದು
ಸರಳವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಮಂತ್ರಿಯಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಅಥವಾ ಈ ಭಾಳ ದೊಡ್ಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.